ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ನನಗೆ ಒಂದು ಇವೆಂಟ್ ಇದೆ, ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಟರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗೇನೆ ಒಂದು ಕ್ಲಿನಿಕ್ ಹೋಗ್ಬೇಕು. ಕ್ಲಿನಿಕ್ ಅಂದ್ರೆ ನಥಿಂಗ್ ಬಟ್ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ಗೆ ಹೋಗ್ಬೇಕು, ಪ್ರಮೋಷನ್ಗೆ. ಸೊ ಅಲ್ಲಿ ಹೋಗ್ಬೇಕಂತ ಹೇಳಿ ನಾವು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಎಲ್ಲ ಫ್ಯಾಮಿಲಿ ಹೋಗ್ತಾ ಇದೀವಿ, ಅಮ್ಮ, ನಾನು, ಮಕ್ಕಳು ಎಲ್ಲಾನು ಕರ್ಕೊಂಡು ಹೋಗ್ತಿದ್ದೀವಿ. ಸೊ ನಮ್ಮ ಅಜ್ಜಿ ಒಬ್ಬರೇ ಮನೇಲಿ ಇರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಕಡಲೆಪುರಿ ಎಲ್ಲ ತಗೊಬರಕ್ಕೆ ಹೋಗ್ತಿದ್ದೀನಿ. ಅದೆಲ್ಲ ತಿನ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾರೆ ಅಂತ. ಸೊ ಇವಾಗ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗ್ಬೇಕು. ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನನೂ ಬ್ಯಾಂಗ್ಳೂರಲ್ಲೇ ಇರ್ತೀವಿ. ಸೊ ಪೇ ಮಾಡ್ತೀಯಾ? ಮಾಡ್ತೀನಿ. ಎಷ್ಟು ಮಳೆ ಬರ್ತಿತ್ತು ಅಂತಂದರೆ ಲಿಟ್ರಲಿ ಮುಂದೆ ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ಮಳೆ. ಯಾರೋ ಬಂದು ಕಾರ್ ಮೇಲೆ ಒಂದು ಡ್ರಮ್ ನೀರು ತುರಿತಿದ್ದಾರೆ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಆದ್ರೂ 120ಲೇ ಹೋದೆ ನಾನು, ಪಾರ್ಕಿಂಗ್ ಲೈಟೆಲ್ಲ ಆನ್ ಮಾಡಿಕೊಂಡು. ಅದಾದಮೇಲೆ ನನ್ನ ಚಿಕ್ಕ ಮಗಳನ್ನ ಮಲಗಿಸ್ಕೊಂಡು ನಮ್ಮ ಹೇಶಿಕಾ ಮುದ್ದು ಮಾಡ್ಕೊಂಡು ಮಲಗಿಸ್ಕೊತಾ ಇದ್ಲು. ಅದನ್ನ ಒಂದು ಕ್ಲಿಪ್ ತೊಗೊಂಡಿದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ, ಜರ್ನಿ ಚೆನ್ನಾಗಿತ್ತು. ಮಳೆ ಬೇರೆ ಅಲ್ವಾ, ವೆದರ್ ಚೆನ್ನಾಗಿತ್ತು. ಸೊ ಹಾಗೇ ನಾವು ಬ್ಯಾಂಗ್ಳೂರು ಹೋಗಿ ಹೋದ ಮೇಲೆ ನನಗೆ ಮಾರ್ನಿಂಗಿಂದ ಒಂದು 3 ಡೇಸ್ ಕಂಟಿನ್ಯೂಸ್ ಆಗಿ ಪ್ರಮೋಷನ್ಸ್ ಇರೋದ್ರಿಂದ ಬ್ಯಾಂಗ್ಳೂರು ಹೋಗಿ ಸೆಟಲ್ ಆಗಿಬಿಟ್ವಿ 1 ವೀಕ್ ನಾವು. ಅದಾದಮೇಲೆ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಬ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರ ಮಳೆ ಇತ್ತಷ್ಟೇ, ಇನ್ನು ಸ್ವಲ್ಪ ದೂರ ಏನು ಮಳೆ ಇರಲಿಲ್ಲ. ಆಲ್ರೆಡಿ ನಾನು ನೆನ್ಮಂಗ್ಲಾಗೆ ಎಂಟ್ರ್ ಆಗಿದ್ದೆ ಬ್ಯಾಂಗ್ಳೂರಿಗೆ. ಸೊ ಇವಾಗ ನಮ್ಮ ಆಂಟಿ ಮನೆಗೆ ವಿಜಯನಗರ ಹೋಗಬೇಕು. ಹಾಗಾಗಿ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಬೇಕು. ಮಗುಗೆ ಫೀಡ್ ಮಾಡಿಸೋ ಕಾರಣ ಮಗುನ ಬಿಟ್ಟು ಇರೋಕ್ಕಾಗಲ್ಲ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಆಂಟಿ ಮನೆಗೆ ಹೋಗೋಣ ಅಂತೂ ಫೈನಲಿ ನಾವು ಬೆಂಗಳೂರಿಗೆ ಬಂದ್ವಿ, ನಮ್ಮ ಆಂಟಿ ಮನೆಗೆ. ಇವಾಗ ಟೈಮ್ ಬಂದು 9:30. ನಾವು 7:30 ಮನೆ ಬಿಟ್ಟಿದ್ದು. ಅಷ್ಟು ಮಳೆ ಬಂತಿದ್ರು ನಾನು ಒಂದು ಸ್ವಲ್ಪ ನಿಧಾನಕ್ಕೆ ಬಂದಿದ್ದೀನಿ. ಯೂಶಲಿ 100 ಮತ್ತು 120 ಬರ್ತಿದ್ದೆ, ಈ ಸಲ 80 ಬಂದಿದ್ದೀನಿ. ಅಲ್ಲಿ ಮಳೆ ಬರುವಾಗ ಅಂದರೆ 120-40 ಬರ್ತಿದ್ದೆ. ಅದೇನು ತುಂಬ ದೂರ ಏನು ಮಳೆ ಬರಲಿಲ್ಲ, ಒಂದು ಸ್ವಲ್ಪ ಮಳೆ ಬಂತು. ಬಿಕಾಸ್ ಸೈಕ್ಲೋನ್ ಆಗಿರೋದ್ರಿಂದ ಮಾರ್ಚ್ 15th ಮಳೆ ಬಂದೇ ಬರುತ್ತೆ ಅಂತ ಹೇಳಿದರು. ಸೊ ಇವಾಗ ಬಂದಿದ್ದೀನಿ ನಾನು. ಈಗ ಹೋಗಬೇಕು, ಇವಾಗೆಲ್ಲ ಬೆಳಗ್ಗೆ ಹೋಗಬೇಕು. ಇಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಬೆಳಗ್ಗೆಗೆ ಹೋಗಿ ಕ್ಲಿನಿಕ್ಗೆ ಹೋಗಬೇಕು. ಅದು ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇವಾಗ ಸ್ವಲ್ಪ ಊಟ ಮಾಡಬೇಕು, ಫ್ರೆಶ್ ಆಗಬೇಕು. ನಮ್ಮ ಪಾಪು ತುಂಬ ಚಿಕ್ಕವಳಲ್ವ, ಎತ್ಕೊಂಡು ಸಾಕಾಗಿತ್ತು ನನಗೂ. ಅದಕ್ಕೆ ನಾನು ಏನು ಮಾಡಿದೆ, ಆನ್ಲೈನಲ್ಲಿ ಲವ್ಲ್ಯಾಪ್ ಅವರ ರಾಯಲ್ ಹಿಪ್ ಸ್ಟ್ರೀಟ್ ಬೇಬಿ ಕ್ಯಾರರ್ನ ತರಿಸ್ಕೊಂಡಿದ್ದೀನಿ. ಇದು ತುಂಬಾ ನನಗೆ ಹೆಲ್ಪ್ ಮಾಡಿದೆ ಪಾಪುನ ಎತ್ಕೊಳ್ಳೋದಕ್ಕೆ. ಇದರಲ್ಲಿ ನಾವು 4 ಥರ ನಾವು ಪಾಪುನ ಕ್ಯಾರಿ ಮಾಡ್ಬೋದು. ಹಾಗೆಯೇ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಈ ಥರ ಜಿಪ್ ಮುಖಾಂತರ ನೀವು ಮೇಲ್ಗಡೆ ಕ್ಯಾರಿಯರ್ ಬ್ಯಾಗ್ನ ಅಟ್ಯಾಚ್ ಮಾಡ್ಕೊಂಡು ಸಹ ಬೇಬಿನ ನೀವು ಕ್ಯಾರಿ ಮಾಡ್ಬೋದು. ಇದರಲ್ಲಿ ಪ್ಯಾಡೆಡ್ ಶೋಲ್ಡರ್ ಸ್ಟ್ರ್ಯಾಪ್ ಇದೆ. ಸೊ ಹಾಗಾಗಿ ನಮಗೆ ಅದು ಒತ್ತೋದಿಲ್ಲ. ಈ ಒಂದು ಕ್ಯಾರಿಯರ್ ಬ್ಯಾಗ್ ಮೇಲೆ ಬೇಬಿ ಎಷ್ಟೊತ್ತು ಬೇಕಾದರೂ ಕೂರಬಹುದು. ಹಾಗೆಯೇ 15 kg ನೀವು ಕ್ಯಾರಿ ಮಾಡ್ಬೋದಲ್ವಾ ಬೇಬೀಸ್ನ. ಸೊ ಹಾಗಾಗಿ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಇನ್ವರ್ಟ್ ಫೇಸಿಂಗ್, ಔಟ್ವರ್ಡ್ ಫೇಸಿಂಗ್, ಹಾಗೆಯೇ ಇನ್ವರ್ಟ್ ಫೇಸಿಂಗ್ ಸೀಟ್, ಹಾಗೆಯೇ ಔಟ್ವರ್ಡ್ ಫೇಸಿಂಗ್ ಸೀಟ್. ಈ ಥರ 4 ಪೊಸಿಷನಲ್ಲಿ ನಾವು ನಮ್ಮ ಬೇಬೀಸ್ನ ಕ್ಯಾರಿ ಮಾಡ್ಬೋದು. 4 months to 24 months ನೀವು ನಿಮ್ಮ ಬೇಬಿನ ಕ್ಯಾರೀಸ್ ಮಾಡ್ಬೋದು. ಹಾಗೆಯೇ ಏನಾದರೂ ಎಸೆನ್ಷಿಯಲ್ಸ್ ಬೇಕು ಅಂತಂದರೆ ಸೈಡಲ್ಲಿ ಜಿಪ್ ಆ್ಯಂಡ್ ಪಾಕೆಟ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಕ್ಯಾರಿ ಮಾಡ್ಬೋದು ಎಸೆನ್ಷಿಯಲ್ಸ್ನ. ಹಾಗೆಯೇ ಗ್ರಿಪ್ಗೆ ಅಂತ ಹೇಳಿಬಿಟ್ಟು ಒಂದು ಬೆಲ್ಟ್ ಲಾಕರ್ನ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಲಾಕ್ ಮಾಡಿಕೊಂಡ್ರೆ ನೀವು ಆ ವೆಲ್ಕ್ರೂ ಏನು ಕಿತ್ಕೊಳ್ಳೋದಿಲ್ಲ, ಕಿತ್ಕೊಂಡಾಗ ಅದು ಲಾಕ್ ಆಗಿರುತ್ತೆ. ವೆಸ್ಟ್ ಸೈಜ್ ನಿಮ್ಗೆ ಎಷ್ಟಿದೆ ಅಷ್ಟು ನೀವು ವೆಲ್ಕ್ರೂ ಯೂಸ್ ಮಾಡ್ಬೋದು. ಹಾಗೆಯೇ ಬ್ಯಾಕ್ ಸೈಡ್ ಸಹ ಒಂದು ಸಪೋರ್ಟಿವ್ ಕ್ಲಿಪ್ನ ಕೊಟ್ಟಿರ್ತಾರೆ. ಆ ಒಂದು ಲಾಕ್ನ ಆದ್ರೆ ಆ ಒಂದು ಕ್ಯಾರಿಯರ್ ಬ್ಯಾಗ್ನ ಕಂಪ್ಲೀಟ್ ಆಗಿ ನೀವು ಟ್ರಾವೆಲಿಂಗ್ ಫ್ರೆಂಡ್ಲಿ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಬೇಬೀಸ್ಗೆ ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ. ಈಗಂತೂ ತುಂಬ ಜನ ಹುಡುಕ್ತಾ ಇರ್ತಾರೆ, ಬೇಬೀಸ್ ಆಗಿದ ತಕ್ಷಣನೇ ನಮಗೆ ಒಂದು ಕ್ಯಾರಿಯರ್ ಬೇಕು, ಹಾಗೆಯೇ ವಾಕರ್ ಬೇಕಂತ ಬೇಬೀಸ್ ಎಸೆನ್ಷಿಯಲ್ಸ್ನ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ನಾನು ಸಜೆಸ್ಟ್ ಮಾಡೋದು, ರೆಕಮೆಂಡ್ ಮಾಡೋ ಒಂದು ಯಾವುದಂತಂದರೆ ಲವ್ಲ್ಯಾಪ್ ಅವರ ಕಂಪನಿದು ಈ ಒಂದು ಬೇಬಿ ಕ್ಯಾರಿಯರ್ನ ನೀವು ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ. ಆ್ಯಂಡ್ ಈ ಒಂದು ಕ್ಯಾರಿಯರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹಾಗೆಯೇ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಕೊಡುತ್ತೆ ಬೇಬೀಸ್ಗೆ. ಸೊ ತುಂಬ ಚೆನ್ನಾಗಿರೋದ್ರಿಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಹೋಗಿ ಬೈ ಮಾಡ್ಬೋದು. ಲವ್ಲ್ಯಾಪ್ ರಾಯಲ್ ಹಿಪ್ ಸ್ಟ್ರೀಟ್ ಬೇಬಿ ಕ್ಯಾರಿಯರ್ ಅಂತ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಾನು ಇವಾಗ ಏನು ಹೇಳ್ತಿದ್ದೀನಿ ಅಂತಂದರೆ, ನಾನೊಂದು ಇವೆಂಟ್ಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನಮಗೆ ಕ್ಯಾಮ್ರಾ ಮುಂಜೆಲ್ಲ ಅವರೇ ಕೊಡ್ತಾರೆ. ಆ್ಯಂಡ್ ಅವರು ಏನು ಹೇಳಲ್ಲ, ಬಟ್ ನಮಗೆ ನ್ಯಾಚುರಲಾಗಿ ನಾವು ಹೇಗೆ ಮಾಡ್ತೀವಿ ಅವಾಗ ಮಾಡ್ಬೋದು. ಆ್ಯಂಡ್ ಇವತ್ತಿನ ಇವೆಂಟ್ ಬಂದು ಜಾನ್ಸನ್ಸ್ ಬೇಬಿ ಇದಾಗಿರುತ್ತೆ, ಆ ಪ್ರಾಡಕ್ಟ್ಸ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಕಂಪನಿ ಯಾಕೆ ಈ ಥರ ಇವೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ, ತುಂಬಾ ಫೇಕ್ ನ್ಯೂಸ್ ಆಗಿತ್ತು ಅಲ್ವಾ ಜಾನ್ಸನ್ಸ್ ಬೇಬಿ ಮೇಲೆ. ಸೊ ಹಾಗಾಗಿ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಅವರು
ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕಾಜಲ್ ಅಗರ್ವಾಲ್ ಬರ್ತಾ ಇದ್ದಾರೆ ಈ ಒಂದು ಫಂಕ್ಷನ್ ಇವೆಂಟ್ಗೆ. ಸೊ ಇವಾಗ ನನ್ನ ಶೂಟ್ ಅವರೇ ಮಾಡ್ಕೋತಾರೆ, ನೋ ಪ್ರಾಬ್ಲಮ್. ಬಟ್ ಬಿಹೈಂಡ್ ದ ಸೀನ್ ಹೇಗಿರುತ್ತೆ ಅಂತ ನಾನು ನನ್ನ ಒಂದು ಎಕ್ಸ್ಟ್ರಾ ವಿಡಿಯೋನ ಮಾಡ್ಕೋತಾ ಇದ್ದೆ ಅಷ್ಟೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಅಂಡ್ ಈವೆಂಟ್ಸ್ ನಾನಿದೆ ಫಸ್ಟ್ ಟೈಮ್ ನಾನು ಈ ಥರ ಇವೆಂಟ್ಗೆ ವಿಸಿಟ್ ಮಾಡ್ತಾ ಇರೋದು. ಅದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅದನ್ನು ನೋಡೋಣ. ಚಂದನ ಅಂತ ನಾನು ಕರ್ನಾಟಕದವರೇ. ನಾನು ತುಂಬಾ ದಿನದಿಂದ ಜಾನ್ಸನ್ ಬೇಬಿಯ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಆಕ್ಚುಲಿ ನನಗೆ ಬೇಸಿಕಲಿ 2 ಹೆಣ್ಮಕ್ಳಿದ್ದಾರೆ. 2 ಹೆಣ್ಮಕ್ಳಿಗೂ ಸ್ಕಿನ್ ಚೆನ್ನಾಗಿರ್ಬೇಕಲ್ವಾ. ಅವ್ರು ಅಡಲ್ಸ್ ಬಂದ ತಕ್ಷಣ ಸ್ಕಿನ್ ಚೆನ್ನಾಗಿರ್ಲೇಬೇಕು, ಇಲ್ಲ ನಮ್ಮನ್ನೇ ಬೈಕೊಡ್ತೀವಿ, ಏನಪ್ಪ ನಮ್ಮಮ್ಮ ಚೆನ್ನಾಗಿ ಬೇಸಿಕಲಿ ಚೆನ್ನಾಗಿ ಕೇರ್ ಮಾಡಲ್ಲ ಸ್ಕಿನ್ ಅಂತ. ಸೊ ಹಾಗಾಗಿ ನಾನು ಜಾನ್ಸನ್ ಬೇಬಿ ಅವರ ಪ್ರಾಡಕ್ಟ್ಸ್ನ ತುಂಬಾನೇ ಯೂಸ್ ಮಾಡ್ತೀನಿ. ಜೊತೆಲಿ ನೀವು ತುಂಬಾ ಜನ ನನ್ನ ಬ್ಲಾಗ್ಸ್ನ ನೋಡಿರೋರಾಗಿದ್ರೆ ಅದು ನಿಮಗೆ ಗೊತ್ತಿರುತ್ತೆ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ. ಅಂಡ್ ಇಲ್ಲಿ ಏನ್ ಗೊತ್ತಾ, ನೋ ಕೆಮಿಕಲ್ಸ್ ಆಡ್ ಮಾಡಿರ್ತಾರೆ. ಇಲ್ಲಿ ಯಾವ್ದಾದ್ರು ಕೆಮಿಕಲ್ಸ್ ಇರಲ್ಲ, ಹಾರ್ಶ್ ಅನ್ಸೋದಿಲ್ಲ. ಮಗುಗೆ ಹಾಕಿದ ತಕ್ಷಣ ಬೇಗ ಅಬ್ಸರ್ವ್ ಆಗುತ್ತೆ. ಒಂದು ಒಳ್ಳೆ ಮಾಯ್ಚರೈಸಿಂಗ್ ಕೊಡ್ತಾರೆ. 24 hours ಮಗು ತುಂಬಾ ಚೆನ್ನಾಗಿ ಮಾಯ್ಚರೈಸಿಂಗ್ ಆಗಿರ್ತಾರೆ. ಸೊ ಅದು ಏನಂದ್ರೆ ಬೇಸಿಕಲ್ ನಾವು ಹೇಗೆ ಸ್ಕಿನ್ ಕೇರ್ ಮಾಡ್ತೀವಿ ಅದೇ ದೊಡ್ಡದಾದಾಗ ಬರೋದು. ಸೊ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಜಾನ್ಸನ್ ಬೇಬಿ ಅವರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ತುಂಬಾ ಚೆನ್ನಾಗಾಗ್ತದೆ. ಥ್ಯಾಂಕ್ ಯು. ಇದು ನೆಕ್ಸ್ಟ್ ಡೇ ನಾನು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಅಲ್ಲಿ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ನನಗೆ ಹೋಗೋದಕ್ಕೆ ಟೈಮ್ ಸಾಕಾಗಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗ್ತಾ ಇರೋದು. ಹಾಗೆಯೇ ಹೋಗಿದ ತಕ್ಷಣವೇ ನಮಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ಸ್ವಲ್ಪ ನೋಡ್ಕೊಂಡು ಬನ್ನಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಸಹ ಹೋಗಿ ನೀವು ನೋಡಬಹುದು. ಗೈಸ್, ಯಾರು ನಾನು ಕೂರಿಸ್ಕೊಂಡಿರೋ ಥರ ಯಾರು ಕೂರಿಸ್ಕೊಂಡು ಡ್ರೈವ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ರಿಸ್ಕಿ, ಇದು ಸ್ಟೇರಿಂಗ್ ಲಾಕ್ ಆಗಿಬಿಡುತ್ತೆ. ಬಟ್ ನಾನು ಏನಕ್ಕೆ ಈ ಥರ ಮಾಡಿದೆ ಅಂದರೆ, ಇವಳು ತುಂಬ ತುಂಟಿ. ಓಕೆ, ನಮ್ಮ ಅಮ್ಮನ ಹತ್ರ ಇರೋದಿಲ್ಲ, ಇಲ್ಲಿ ಜಾಸ್ತಿ ಗಾಡಿಗಳು ಯಾವುದು ಬರ್ತಿರ್ಲಿಲ್ಲ, ಹಳ್ಳಿ ಏರಿಯಾ ಆಗಿರೋದ್ರಿಂದ ನಾವು ಸೈಡಲ್ಲೇ ಹೋಗ್ತಿದ್ವಿ. ಸೊ ಹಾಗಾಗಿ ಒಂದು ಸ್ವಲ್ಪ ದೂರ ನಿಧಾನಕ್ಕೆ ಹೋಗ್ತಿದ್ದಿದ್ದನ್ನ ನಾನು ಫಾಸ್ಟ್ ಫಾರ್ವರ್ಡ್ ಮಾಡೋದ್ರಿಂದ ಸ್ಪೀಡಾಗಿ ಹೋಗ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ನಾನು ತುಂಬ ನಿಧಾನವಾಗಿ ಹೋಗ್ತಾಯಿದ್ದೆ, ಹಾಗಾಗಿ ಅವಳನ್ನ ಕೂರಿಸ್ಕೊಂಡಿದ್ದೆ. ಅಮ್ಮನ ಹತ್ರ ಇರ್ತಿರ್ಲಿಲ್ಲ, ಅವಳು ಅಳ್ತಿದ್ಲು ಅಂತ ಹೇಳಿಬಿಟ್ಟು. ಇವು ನನ್ನ ಹೇಶಿಕ ತುಂಬ ಸಾಫ್ಟ್, ಅವಳು ತುಂಬ ಚೆನ್ನಾಗಿ ಇರ್ತಾಳೆ ಅಮ್ಮನ ಹತ್ರ. ಬಟ್ ಇವಳಿದ್ದಾಳಲ್ಲ ಮೋಕ್ಷಿಕ, 2ನೇವಳು ತುಂಬಾ ತುಂಟಿ ಗೊತ್ತಾ. ಅದು ಏನೋ ಗೊತ್ತಿಲ್ಲ, ಇವಳು ಸಿಕ್ಕಾಪಟ್ಟೆ ಬಜಾರಿ ಆಗ್ತಾಳೆ. ಹಾಗಾಗಿ ನಾನು ಈ ಥರ ಮಾಡಿದ್ದು. ಐ ಆಮ್ ವೆರಿ ಸಾರಿ. ನಾನು ಈ ಥರ ಎಲ್ಲ ನಿಮಗೆ ತೋರಿಸ್ಬಾರ್ದು, ಬಟ್ ಚೆನ್ನಾಗಿರುತ್ತೆ ಮೆಮೊರಿ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಆನ್ ದ ವೇ ಬರ್ತಾಗ ಒಂದು ಕೆಫೆಗೆ ಹೋಗಿದ್ವಿ. ಅಲ್ಲಿ ನಾವು ನಮಗೆ ಏನು ಬೇಕೋ ಸ್ನ್ಯಾಕ್ಸ್ ಅದನ್ನು ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಕುಣಿಗಲ್ ಹತ್ರ ಇರೋದಿದು ಲೆವಿಸ್ಟಾ ಕೆಫೆ ಅಂತ ಹೇಳಿ ಅಲ್ಲಿ ಹೋಗಿದ್ದೆ. ಅದಾದಮೇಲೆ ಅಲ್ಲಿಂದ ಮನೆಗೆ ಬರಲೇಬೇಕು. ಆ್ಯಂಡ್ ಇವಳಂತೂ ಸಿಕ್ಕಾಪಟ್ಟೆ ತುಂಟಿ ಆಗೋದ್ರಿಂದ ಇವಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನನಗೆ. ಬೇಗ ಕೊಟ್ಟಿ ಕಡೆ ಬಾ. ಎದ್ದೋಳು ಮಜಾ. ಅಯ್ಯೋ